ಮೂವಿ ಅಂದರೆ ಸೂಪರ್ ಆಗಿದೆ. ಮತ್ತು ಈ ಥರ ಕಲ್ಚರು ಮತ್ತು ಈ ಥರ ಮೂವಿಗಳಿಂದನೇ ನಮ್ಮ ಕಲ್ಚರ್ನ ಉಳ್ಸೋಕ್ಕೆ ಸಾಧ್ಯ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಂಬಾಳೆ ಫಿಲಮ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನರಸಿಂಹಸ್ವಾಮಿ ಕಾಣಿಸಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡಬೇಕಾಗಿರುತ್ತೆ. ತುಂಬ ಚೆನ್ನಾಗಿದೆ ಮೂವಿ ಎಲ್ಲ, ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯಿತು. ಸೂಪರ್ ಆಗಿದೆ, ಚೆನ್ನಾಗಿದೆ. ತಿಳಿದಿರೋ ಕಥೆನ ಚೆನ್ನಾಗಿ ತಿಂದಿದ್ದಾರೆ. ಹಾಂ, ಚೆನ್ನಾಗಿದೆ. ಆ್ಯನಿಮೇಷನ್ ನೆಕ್ಸ್ಟ್ ಲೆವೆಲ್. ಸೂಪರ್ ಸರ್, ಮೂವಿ ಮಾತ್ರ ಬೆಂಕಿ. ಸೂಪರ್ ಆಗಿದೆ, ಸೂಪರ್. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಮೂವಿ ಸೂಪರ್ ಆಗಿದೆ. ಸರ್ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು ಸರ್. ಇದರಲ್ಲಿ ಅನಿಮೇಟೆಡ್ ಆಗಿ ಇವಾಗ ನಮ್ಮ ನರಸಿಂಹನ್ ನಾವು ಏನು ಓದಿರ್ತೀವಿ ಇಷ್ಟು ನಾವು ಇದರಲ್ಲಿ ಬುಕ್ಸ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ರಾಜ್ಕುಮಾರ್ ಮೂವಿಗಳಲ್ಲಾಗಿರ್ಬೋದು ನಾವೇನು ನೋಡಿದ್ವಿ ಅದನ್ನು ಒಂದು ಅನಿಮೇಟೆಡ್ ರೂಪದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು 3D ಥರ ಪ್ರಯತ್ನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಸರ್, ಖುಷಿ ಆಗುತ್ತೆ. ಸಿನಿಮಾದಲ್ಲಿ ಅವ್ರೇನು ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಸೊ ಅದನ್ನು ಅದೇ ಒಂದು ಹೈಲೈಟ್ ಸರ್. ಅದರಲ್ಲಿ ನಮಗೆ ತುಂಬ ಚೆನ್ನಾಗಿ ಒಂದು ಅವತಾರಗಳಾಗಿರ್ಬೋದು ಅಥವಾ ಈ ಬೇರೆ ಬೇರೆ ಈ ಭೂಲೋಕ ಬೇರೆ ಲೋಕಗಳು ಮನುಷ್ಯರನ್ನ ಸೃಷ್ಟಿ ಮಾಡೋದಾಗಿರ್ಬೋದು ತುಂಬ ಚೆನ್ನಾಗಿದೆ. ದೇವರನ್ನ ಸೃಷ್ಟಿ ಮಾಡಿದಾಗಿರ್ಬೋದು ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್. ಫುಲ್ ಎಲ್ಲ ಆ್ಯನಿಮೇಷನ್ ಚೆನ್ನಾಗಿದೆ. ಸ್ಟೋರಿ ಮಾತ್ರ ಆಸಮ್. ಮಕ್ಕಳಿಗೆ ಅಂತ ಈಗಿನ ಜನ್ರೇಷನ್ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ. ಹೇಗಿತ್ತಪ್ಪ ನರಸಿಂಹಸ್ವಾಮಿ? ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಸೂಪರ್ ಆಗೈತೆ ಸರ್, ಸೂಪರ್ ಆಗಿದೆ. ಈ ಮೂವಿ ಗೆಲ್ಲಿಸ್ಬೇಕು. ಈ ಮೂವಿ ಗೆಲ್ಲಿಸ್ತಾ ಇದ್ರೆ ತುಂಬ ಅವತಾರಗಳದು ಟೀಮ್ ಅವ್ರು ಮಾಡ್ತಾರೆ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನಮ್ಮಂಥ ಗ್ರಾಫಿಕ್ ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ, ಸ್ಟೋರಿ ಗೊತ್ತಿದ್ರೂ ನೋಡಿ ತುಂಬ ಚೆನ್ನಾಗಿದೆ. ದೇವ್ರ ಬಗ್ಗೆ ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ತಂದೆ ಚೆನ್ನಾಗಿ ತುಂಬ ಶ್ರಮ ಪಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನಮ್ಮಂಥ ಏಜ್ನವ್ರಿಗೆ ನೋಡೋಕ್ಕೆ ಖುಷಿ ಆಗುತ್ತೆ. ನೈಸ್ ಮೂವಿ, ಮಸ್ಟ್ ವಾಚ್. ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ರೀತಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಇಟ್ಸ್ ಒನ್ ಅಮೇಝಿಂಗ್, ಭಾಳ ಚೆನ್ನಾಗಿತ್ತು ಮೂವಿ. ನಾವೇನೋ ನಮ್ಮ ಜನ್ರೇಷನ್ ಇವ್ರಿಗೇನಾದರೂ ಪಾಸ್ ಮಾಡಬೇಕು ಅಂದರೆ ಇಟ್ಸ್ ಅನ್ ಅ ಬ್ಯೂಟಿಫುಲ್ ಮೂವಿ. ಹೇಗಿತ್ತು ಮೂವಿ? ಹೇಗಿತ್ತು? ನೈಸ್. ಎಲ್ಲ ಒಂದು ಕಂಪ್ಲೀಟ್ ಸ್ಟೋರಿ ಗೊತ್ತಿದ್ರೂ ಕೂಡ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ಈ ಒಂದು ಆ್ಯಂಡ್ ಇಟ್ ಈಸ್ ಅನ್ ಅನಿಮೇಟೆಡ್ ಮೂವಿ ಆಗಿದ್ರೂ ಕೂಡ ಇಟ್ಸ್ ಅ ಗುಡ್ ಮೂವಿ, ಮಸ್ಟ್ ವಾಚ್. ಏನು ಟಿಕೆಟಿಗೆ ಬರ್ತಿದೆ. ರಿಯಲಿ ಗೂಸ್ ಬಂಪ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತಿಳ್ಕೊಬೇಕು ಆ್ಯಕ್ಚುಲಿ ನರಸಿಂಹ ಅವತಾರ ಹೇಗೆ ಬಂದಿದೆ ಮತ್ತು ಅವ್ರ ಭಕ್ತಿ ಹೇಗಿತ್ತು ಅಂತೇಳಿ ಅದನ್ನು ನಾವು ಕೂಡ ರೂಢಿಸ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ರಿಯಲಿ ಹ್ಯಾಪಿ. ಮಸ್ಟ್ ವಾಚ್ ಮೂವಿ, ಡೋಂಟ್ ಮಿಸ್ ಇಟ್ ಔಟ್. ಪ್ಲೀಸ್ ಬಂದು ಎಲ್ಲರೂ ನೋಡಿ. ಸೂಪರ್ ಆಗಿದೆ, ವೆರಿ ಗೂಸ್ ಬಂಪ್. ಒಂದೊಂದು ಶಾರ್ಟ್ಸ್ಗೂ ಸಕ್ಕತ್. ಇಟ್ಸ್ ಹೇಳೋಕ್ಕಾಗಲ್ಲ, ನೋಡಿದಾಗ ಫೀಲ್ ಮಾಡಿದಾಗೆ ಗೊತ್ತಾಗುತ್ತೆ ಎಷ್ಟು ಗೂಸ್ ಬಂಪ್ಸ್ ಬರುತ್ತೆ ಅಂತಂದರೆ ರಿಯಲಿ ಲಿಟ್ರಲಿ ಕಣ್ಣಲ್ಲಿ ನೀರು ಬರುತ್ತೆ. ಅಪ್ರಿಷಿಯೇಟಬಲ್ ಟು ಫೋಲ್ ಟೀಮ್. ಇಟ್ಸ್ ವೆರಿ ನೈಸ್. ತುಂಬ ಇಷ್ಟ ಆಯಿತು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಕರೆದಾಗ ನಾನು ಅನ್ಕೊತಿದ್ದೆ ಹೋಗ್ಬೇಕಂತ, ಬಟ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ. ಕತೆ ಕಂಪ್ಲೀಟಾಗಿ ಗೊತ್ತಿದ್ರು ಅದು ನೋಡೋದೇ ಒಂದು ಖುಷಿ ಅನ್ನಿಸ್ತಾ ಇತ್ತು. ಇವನ್ ಇನ್ನೊಂದೇನು ಖುಷಿ ಅಂತ ಅಂದರೆ ಒಂದು ಅರ್ಥ ಆಗಿದೆ ಏನಂತಂದರೆ ದೇವರು ಏನಕ್ಕೆ ಬಗ್ಲಿಲ್ಲ ಅಂತಂದ್ರು ತನ್ನ ಭಕ್ತರಿಗೋಸ್ಕರ ಏನಾದರೂ ಇದು ಮಾಡ್ತಾರೆ ಅನ್ನೋದಕ್ಕೆ ಈ ಮೂವಿನೇ ಕಾರಣ. ಯಾಕಂದರೆ ಸ್ವತಃ ತನ್ನ ಅರ್ಧಾಂಗಿನೇ ಆಗಿರೋ ಲಕ್ಷ್ಮೀದೇವಿ ಕೈಲೇ ಅವ್ರ ಕೋಪನ ತಡೆಯೋಕ್ಕಾಗಲಿಲ್ಲ, ಆದರೆ ಪ್ರಹ್ಲಾದನ ಒಬ್ಬ ಭಕ್ತನಿಂದ ಆಯಿತು. ಸೊ ಇದರಲ್ಲೆಲ್ಲ ನಾವು ತಿಳ್ಕೊಳ್ಳೋದೇನೆಂದರೆ ಈಗಿನ ಕಾಲದಲ್ಲೆಲ್ಲ ನಾವು ಭಕ್ತಿ ಬಿಟ್ಟು ತುಂಬ ದೂರ ಹೋಗ್ತಿದ್ವಿ. ನಾವು ಭಕ್ತಿ ಮಾರ್ಗ ಹಿಡಿದು ನಾವು ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಎಲ್ರಿಗೂ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ವಿಶ್ and I want everyone to come and watch this movie really. And for this team I want them to make other
ಎಲ್ಲ ಅವತಾರದನ್ನು ಮಾಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಕ್ಚುಲಿ ಇದೊಂದೇ ಮಾತ್ರ ಅಲ್ಲ, ನನಗಿನ್ನೆಲ್ಲ ಅವತಾರನೂ ಬಂದು ನಾನು ನೋಡೋಕ್ಕೆ ರೆಡಿ ಇದ್ದೀನಿ, ಮಾಡಿ ಪ್ಲೀಸ್. ಥ್ಯಾಂಕ್ ಯು.